ನಿಮಗೊಂದು ಕಥೆ ಹೇಳ್ತೀನಿ ಕೇಳಿ. ಒಬ್ಬಳು ಹುಡುಗಿಗೆ ಕ್ರಿಕೆಟ್ ಅಲ್ಲಿ ಎಕ್ಸ್ಟ್ರಾರ್ಡಿನರಿ ಟ್ಯಾಲೆಂಟ್ ಇರುತ್ತೆ. ಅವಳ ಪ್ರತಿಭೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಅನಾವರಣಗೊಳ್ಳಲಿ ಅನ್ನೋದು ಅವಳ ಅಪ್ಪ, ಅಜ್ಜಿ ಹಾಗೂ ಫ್ಯಾಮಿಲಿಯ ಆಸೆ. ಆದರೆ ಒಂದು ಸಣ್ಣ ತಪ್ಪಿಂದ ಆದ ಆಕ್ಸಿಡೆಂಟ್ ಅಲ್ಲಿ ಕೈ ಕಳೆದುಕೊಳ್ಳುವ ಹಾಗೆ ಆಗತ್ತೆ. ಅವಳ ಕ್ರಿಕೆಟ್ ಅನ್ನ ಅವಳ ಲೈಫೇ ಬ್ಯಾನ್ ಮಾಡಿತ್ತು. ನಂತರ ಅವಳು ಇದನ್ನ ಹೇಗೆ ದಾಟಿ ಗುರಿಯ ಕಡೆ ಸಾಗ್ತಾಳೆ ಅನ್ನುವುದೇ ಸಿನೆ ಎಕ್ಸ್ಪ್ಲೇನರ್ ನಲ್ಲಿ ನೋಡ್ತಾ ಇರುವ ಘೂಮರ್ ಎಂಬ ಸಿನಿಮಾದ ಈ ಎಪಿಸೋಡ್ ಅಲ್ಲಿ. ಫಸ್ಟ್ ಸೀನ್ ಅಲ್ಲಿ ಒಂದಿಬ್ಬರು ಪಡ್ಡೆ ಹುಡುಗರು ಬೀಟ್ ಹಾಕೊಂಡು ಮಹಿಳಾ ಕ್ರಿಕೆಟ್ ಗ್ರೌಂಡ್ ಹತ್ತಿರಕ್ಕೆ ಬಂದಿದ್ದರು. ಅಲ್ಲಿ ಹುಡುಗಿಯರನ್ನು ನೋಡ್ತಾ ಕಮೆಂಟ್ ಪಾಸ್ ಮಾಡೋದು ಅವರಿಗೆ ಒಂಥರ ಖುಷಿ ಕೊಡ್ತಾ ಇತ್ತು. ಫೀಲ್ಡಿಂಗ್ ಮಾಡ್ತಿದ್ದ ಹುಡುಗಿಯರು ಇಗ್ನೋರ್ ಮಾಡ್ತಾರೆ. ಈ ಹುಡುಗರದು ಒಂದೇ ಗೋಳು, ಫ್ಲರ್ಟಿಂಗ್ ಮಾಡೋದು ನಿಲ್ಲಿಸ್ತಾ ಇಲ್ಲ. ಆಗ ಗ್ರೌಂಡ್ ನಿಂದ ಆಚೆ ಬಂದ ಬಾಲ್ ಈ ಹುಡುಗರಿಗೆ ಬಂದು ಬೀಳುತ್ತೆ. ಬ್ಯಾಟಿಂಗ್ ಮಾಡ್ತಾ ಇದ್ದದ್ದು ಅನಿನಾ ಎಂಬ ಹುಡುಗಿ. ಇವರ ಈ ಪರಿಸ್ಥಿತಿ ಕಂಡು ಎಲ್ಲರೂ ನಗ್ತಾರೆ. ಅನಿನಾ ಅವರಿಗೆ ಗಟ್ಟಿಯಾದ ಮಾತಲ್ಲೇ ಬುದ್ಧಿ ಹೇಳ್ತಾಳೆ. ಇದರಿಂದ ಬಾಕಿ ಆಟಗಾರ್ತಿಯರಿಗೂ ಒಂದು ರೀತಿ ಸೆಲ್ಫ್ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ. ಈ ಅನಿನಾ ಫಿಸಿಕ್ಸ್ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದಳು. ಲೆಕ್ಚರರ್ ಏನಾದ್ರೂ ಟಾಪಿಕ್ ಬಿಟ್ಟು ಬೇರೆ ವಿಷಯ ಹೇಳೋಕೆ ಹೋದ್ರೆ ಮತ್ತೆ ಡಿಸ್ಕಷನ್ ಆಗ್ತಿರುವ ವಿಷಯಕ್ಕೆ ಬನ್ನಿ ಅಂತ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಳು. ಯಾಕೆಂದ್ರೆ ಅವಳಿಗೆ ಕ್ರಿಕೆಟ್ ಅಲ್ಲಿ ಫಿಸಿಕ್ಸ್ ಹೇಗೆ ವರ್ಕ್ ಆಗತ್ತೆ ಅಂತ ಐಡಿಯಾ ಇತ್ತು. ಇನ್ನು ಅವಳ ಮನೆಯಲ್ಲಿ ಅಪ್ಪ ಹಾಗೂ ಅಜ್ಜಿ ಇಬ್ಬರನ್ನು ಬಿಟ್ಟರೆ ಮತ್ತಿಬ್ಬರು ಬ್ರದರ್ಸ್ ಇದ್ದರು. ಅಮ್ಮ ಇಲ್ಲ. ಹಾಗಾಗಿ ಅಮ್ಮನ ಕೆಲಸವನ್ನು ಅಪ್ಪನೇ ಮಾಡ್ತಿದ್ದ. ಅಜ್ಜಿ ಮೊಮ್ಮಗಳ ವಿಷಯ ಅಂತ ಬಂದ್ರೆ ಸೀರಿಯಸ್ ಆಗ್ತಾ ಇದ್ದಳು. ಯಾವಾಗಲೂ ಮೊಮ್ಮಗಳ ಸಪೋರ್ಟ್ಗೆ ನಿಲ್ತಾ ಇದ್ದಳು. ಅವಳಿಗೆ ತನ್ನ ಮೊಮ್ಮಗಳು ನ್ಯಾಷನಲ್ ಲೆವೆಲ್ಗೆ ಯಾವಾಗ ಆಡ್ತಾಳೋ ಅನ್ನುವ ಕಾತರ. ಆದರೆ ಸದ್ಯದ ಮಟ್ಟಿಗೆ ಅನಿನಾ ಸ್ಟೇಟ್ ಲೆವೆಲ್ಗೆ ಆಡ್ತಾ ಇದ್ದಳು. ಪರ್ಫಾರ್ಮೆನ್ಸ್ ಕನ್ಸಿಸ್ಟೆಂಟ್ ಆಗಿತ್ತು. ಅವಳ ಸೆಲೆಕ್ಟರ್ ಅಂತೂ ದೂರದಲ್ಲಿ ನಿಂತು ಚಿಯರ್ ಮಾಡ್ತಿದ್ದ. ಮೊಮ್ಮಗಳ ಜೊತೆ ಯಾವಾಗಲೂ ಸ್ಟೇಡಿಯಂಗೆ ಹೋಗೋ ಅಜ್ಜಿಗೆ ಇದು ಗಮನಕ್ಕೆ ಬರುತ್ತೆ. ಅನಿನಾ ಗುರಿ ತಪ್ಪಬಾರದು ಅಂತ ಈ ವಿಷಯವನ್ನು ಅವಳ ಮುಂದೆ ಪ್ರಸ್ತಾಪ ಮಾಡಿ ಇದಕ್ಕೆಲ್ಲ ಅವಕಾಶ ಆಗದೆ ಇರುವ ಹಾಗೆ ನೋಡಿಕೊಳ್ತಾಳೆ. ಇದೆಲ್ಲ ಒಂದು ಕಡೆ. ಆದರೆ ಒಂದಿನ ಅವಳ ಚೈಲ್ಡ್ಹುಡ್ ಫ್ರೆಂಡ್ ಜೀತ್ ಅವಳನ್ನ ನೋಡೋಕೆ ಅಂತ ಗ್ರೌಂಡ್ ಹತ್ತಿರಕ್ಕೆ ಬಂದಿದ್ದ. ಚಿಕ್ಕವರಾಗಿದ್ದಾಗ ಇವಳು ಆಟ ಆಡ್ತಿದ್ದರೆ ಅವನು ಅಂಪೈರ್ ಆಗಿದ್ದ. ಅವನು ತನಗೆ ಔಟ್ ಕೊಡ್ತಾನೆ ಅಂತ ಸಿಟ್ಟಲ್ಲಿ ಅವನ ಅಜ್ಜನ ಕಾರಿಗೆ ಡ್ಯಾಮೇಜ್ ಆಗುವ ಹಾಗೆ ಚೆಂಡನ್ನು ಹೊಡೆಯುವುದು ಇವಳ ಕೆಲಸ. ಆದರೂ ಇಬ್ಬರಲ್ಲಿ ಒಂದು ರೀತಿಯ ಬಾಂಡಿಂಗ್ ಇತ್ತು. ಆಗಿನ ಕಾಲದಲ್ಲೇ ಪಪ್ಪಿ ಗಿಪ್ಪಿ ಕೊಟ್ಟುಕೊಂಡು ಇದ್ದರು. ಈಗ ಇಬ್ಬರು ದೊಡ್ಡವರಾಗಿ ಬಿಟ್ಟಿದ್ದಾರೆ. ಮ್ಯಾಚ್ ಮುಗಿಸಿ ಮನೆಗೆ ಹೋಗ್ತಾರೆ. ಆಗಲೇ ಅನಿನಾಗೆ ಸೆಲೆಕ್ಟರ್ಸ್ ಇಂದ ಕಾಲ್ ಬರುತ್ತೆ. ಇಂಡಿಯಾ ಟೂರ್ ಇಂಗ್ಲೆಂಡ್ ಸೀರೀಸ್ ಆಗುವುದಿತ್ತು. ಹಾಗಾಗಿ ಸೆಲೆಕ್ಷನ್ಗೆ ಇವಳನ್ನ ಕರೆದಿದ್ದರು. ಮನೆಯಲ್ಲಿ ಈ ವಿಷಯ ಕೇಳಿ ಎಲ್ಲರಿಗೂ ಸಂತೋಷ. ಅಜ್ಜಿ ಗೇಮ್ ಪ್ಲಾನ್ ಹೇಳಿದರೆ ತಂದೆ ದೇವರ ಮೇಲೆ ಭಾರ ಹಾಕಿ ಮಂತ್ರಿಸಿದ ದಾರವನ್ನು ಅವಳ ಕೈಗೆ ಕಟ್ತಾನೆ. ಸೆಲೆಕ್ಷನ್ ನಡೆಯುತ್ತಾ ಇರುತ್ತೆ. ಒಂದಷ್ಟು ಜನ ಸೆಲೆಕ್ಟರ್ಸ್ ಕೂತ್ಕೊಂಡು ಅನಿನಾಳ ಆಟವನ್ನು ನೋಡ್ತಾ ಇರ್ತಾರೆ. ಇವಳ ಹೊಡಿಬಡಿ ಆಟ ಸೆಲೆಕ್ಷನ್ ಟೀಮ್ ಅನ್ನ ಹೆವಿ ಇಂಪ್ರೆಸ್ ಮಾಡಿಬಿಡುತ್ತೆ. ಇದೆಲ್ಲ ನಡೆಯುತ್ತಾ ಇರುವಾಗ ಗ್ರೌಂಡ್ಗೆ ಒಬ್ಬ ಅಂಕಲ್ ಬರ್ತಾನೆ. ಯಾರು ಅಂತ ಕೇಳಿದ್ರೆ ಹಳೆಯ ಮಾಜಿ ಭಾರತದ ಕ್ರಿಕೆಟ್ ತಂಡದ ಸ್ಪಿನ್ ಬೌಲರ್ ಅಂತೆ. ಪದಮ್ ಸಿಂಗ್ ಸೋಧಿ ಅಂತ. ಆಡಿದ್ದು ಒಂದೇ ಒಂದು ಟೆಸ್ಟ್ ಮ್ಯಾಚ್. ಆದರೆ ಅದೇ ಮ್ಯಾಚಲ್ಲಿ ಪಕ್ಕೆಲುಬು ಜಾರಿ ಇಂಜುರಿ ಆಗಿ ಆಸ್ಪತ್ರೆ ಸೇರಿದವನನ್ನು ಮತ್ತೆ ಯಾರೂ ಸೆಲೆಕ್ಟ್ ಮಾಡಲಿಲ್ಲ. ಇದೇ ಕಾರಣಕ್ಕೆ ಅವನೀಗ ಎಣ್ಣೆಗಾಡಿ. ಅವನಿಗೆ ಈ ಹೆಣ್ಣು ಮಕ್ಕಳು ಆಡೋದು ಕಂಡು ತಾನು ಒಂದು ಬಾಲ್ ಎಸೆದು ಬರುವ ಅಂತ ಅನಿಸಿತು. ಆದರೆ ಸೆಲೆಕ್ಷನ್ ಟೀಮ್ಗೆ ಇವನೇ ಈ ವರ್ತನೆ ಇಷ್ಟ ಆಗಲ್ಲ. ಕೋಚ್ ಕೂಡ ಪದಮ್ ಸಿಂಗ್ ನನ್ನು ಅಲ್ಲಿಂದ ಹೊರಗೆ ಕಳಿಸುವ ಅಂತ ಮಾಡಿದರೆ ಒಂದೇ ಒಂದು ಬಾಲ್ ಎಸೆದು ಹೋಗ್ತೇನೆ ಅಂತ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದ. ಸುಮಾರು ವಾದ ವಿವಾದ ನಡೆದ ಮೇಲೆ ಸೀನಿಯರ್ ಪ್ಲೇಯರ್ ಅನ್ನುವ ಒಂದೇ ಒಂದು ಕಾರಣಕ್ಕೆ ಬಾಲ್ ಅನ್ನು ಎಸೆಯಲು ಚಾನ್ಸ್ ಸಿಗುತ್ತೆ. ಈ ಪದಮ್ ಸಿಂಗ್ ನ ಸ್ಪಿನ್ನಿಗೆ ಅನಿನಾ ಬೋಲ್ಡ್ ಆಗಿ ಬಿಡ್ತಾಳೆ. ಅಷ್ಟರಲ್ಲಿ ಸೆಲೆಕ್ಷನ್ ಟೀಮ್ ಎದ್ದು ಗ್ರೌಂಡ್ ಗೆ ಬಂದಿದ್ದರು. ಈ ಪದಮ್ ಸಿಂಗ್ ಒಂದೇ ಸಮನೆ ಈ ಹುಡುಗಿ ಸೆಲೆಕ್ಟ್ ಆಗೋದಿಕ್ಕೆ ಯೋಗ್ಯ ಅಲ್ಲ, ಅನ್ಫಿಟ್ ಅಂತ ಹೇಳ್ತಾ ಇದ್ದ. ಇದೇ ವಿಷಯ ಇಟ್ಟುಕೊಂಡು ಸೆಲೆಕ್ಷನ್ ಟೀಮ್ಗೂ ಬೈತಾನೆ. ಚೇರ್ಮನ್ ಹತ್ತಿರ ಚೇರಿಂದ ಎದ್ದು ಬಂದು ಬಾಲ್ ಹಾಕಿದ್ರೆ ಆಟಗಾರರ ಹಕ್ಕಿಕತೆ ಗೊತ್ತಾಗತ್ತೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಇನ್ನು ಅನಿನಾಗೆ ಗುಡ್ ನ್ಯೂಸ್, ಟೀಮ್ಗೆ ಸೆಲೆಕ್ಟ್ ಆಗಿದ್ದಳು. ಆ ದಿನ ರಾತ್ರಿ ಸೆಲೆಕ್ಟ್ ಆದ ಮೆಂಬರ್ಸ್ಗೆ ಡಿನ್ನರ್ ಇತ್ತು. ಡಿನ್ನರ್ ನಡೆಯುತ್ತಾ ಇದ್ದ ಬಾರ್ ಅಂಡ್ ರೆಸ್ಟೋರೆಂಟ್ ನಲ್ಲೇ ಇದ್ದ ಪದಮ್ ಸಿಂಗ್ ಸೋಧಿ ಬಾರ್ ಅಲ್ಲಿ ಎಣ್ಣೆ ಸಿಗಲಿಲ್ಲ ಅಂತ ಇವರ ಚೇಂಬರ್ಗೆ ದಾಳಿ ಮಾಡಿದ್ದ. ಸೆಕ್ಯೂರಿಟಿ ಗಾರ್ಡ್ಗಳು ತಡೆಯಲು ನೋಡಿದರೂ ಗಲಾಟೆ ಮಾಡ್ತಾ ಡಿನ್ನರ್ ನಡೆಯುವ ಜಾಗಕ್ಕೆ ಬಂದಿದ್ದ. ಅಲ್ಲಿ ಅವನಿಗೆ ಅನಿನಾ ಕಾಣ್ತಾಳೆ. ಅವಳು ಹೇಗೆ ಸೆಲೆಕ್ಟ್ ಆದಳು, ತನ್ನ ಒಂದು ಬಾಲ್ ಅನ್ನು ಫೇಸ್ ಮಾಡೋಕೆ ಆಗದವಳು ಅಂತ ಮತ್ತೊಂದು ಗಲಾಟೆ ಶುರು ಮಾಡ್ತಾನೆ. ಬಾಯಿಗೆ ಬಂದ ಹಾಗೆ ಮಾತಾಡ್ತಾನೆ. ಲಂಚ ಕೊಟ್ಟು ಸೆಲೆಕ್ಟ್ ಆಗಿದ್ದ ಅಥವಾ ಇನ್ಫ್ಲೂಯೆನ್ಸ್ ಇಂದ ಸೆಲೆಕ್ಟ್ ಆಗಿದ್ದ ಅಂತ ಕೂಗಾಡ್ತಾನೆ. ಇದರಿಂದ ಕೋಚ್ಗೆ ಸಿಟ್ಟು ನೆತ್ತಿಗೆ ಇರುತ್ತೆ. ಇನ್ನು ಒಂದು ಮಾತು ತನ್ನ ಪ್ಲೇಯರ್ಸ್ ಬಗ್ಗೆ ಮಾತನಾಡಿದರೆ ಚೆನ್ನಾಗಿರಲ್ಲ ಅಂತ ಕೋಚ್ ಹೇಳ್ತಾನೆ. ಆದರೂ ಪದಮ್ ಸಿಂಗ್ ಕೇಳಲ್ಲ. ಆರಿಸಿ ಕಸವನ್ನು ತಗೊಂಡು ಹೋಗ್ತಾ ಇದ್ದೀಯಾ ಇಂಗ್ಲೆಂಡ್ಗೆ, ಇಂಟರ್ನ್ಯಾಷನಲ್ ಅಲ್ಲಿ ಭಾರತದ ಮರ್ಯಾದೆ ತೆಗೆಯೋಕೆ ಹೋಗ್ತಿದ್ದೀಯಾ ಅಂತ ಹೇಳ್ತಾನೆ. ಇಷ್ಟೆಲ್ಲ ನಡೆದಿದ್ದಕ್ಕೆ ಅನಿನಾ ಅಪ್ಸೆಟ್ ಆಗಿ ಅಲ್ಲಿಂದ ಎದ್ದು ಹೋಗ್ತಾಳೆ. ಕೋಚ್ ರೊಚ್ಚಿಗೆದ್ದು ಪದಮ್ ಸಿಂಗ್ ನ ಮುಖಕ್ಕೆ ಗುದ್ದಿ ಬಿಡ್ತಾನೆ. ಹೊರಗಡೆ ಜೀತ್ ಬಂದಿದ್ದ. ಇವಳನ್ನು ಸಮಾಧಾನ ಮಾಡೋದು ಈಗ ಅವನ ಕೆಲಸ. ದಾರಿ ಮಧ್ಯದಲ್ಲಿ ಡ್ರೈವಿಂಗ್ ಸೀಟ್ಗೆ ಅನಿನಾ ಬರ್ತಾಳೆ. ಇಬ್ಬರು ಬೇರೆ ವೈಬಲ್ ಇದ್ದರು. ಆಗ ಅನಿನಾ ಇದಕ್ಕೆ ಇಂಡಿಕೇಟರ್ ಇಲ್ವಾ ಅಂತ ಕೇಳುತ್ತಾಳೆ. ಅದಕ್ಕೆ ಜೀತ್ ಒಂದು ಕೈ ಹೊರಗೆ ಹಾಕಿ ಅಲ್ಲಾಡಿಸಿದರೆ ಆಯಿತು, ಅದೇ ಇಂಡಿಕೇಟರ್ ಅಂತ ಹೇಳ್ತಾನೆ. ಇವಳು ಇನ್ನೇನು ಕೈ ಹೊರಗೆ ಹಾಕಿಕೊಂಡು ಇರ್ತಾಳೆ. ಆಗ ಎದುರಿಂದ ಬಂದ ಕಾರ್ ಇವಳ ಕೈಯನ್ನು ಹೊಡೆದುಕೊಂಡು ಹೋಗುತ್ತೆ. ಆಸ್ಪತ್ರೆಗೆ ಸೇರಿಸಲಾಗಿತ್ತು. ಡ್ಯಾಮೇಜ್ ಆಗಿದ್ದು ಕೈಗೆ ಮಾತ್ರ. ಸುಮಾರಷ್ಟು ಕನಸು ಕಟ್ಟಿಕೊಂಡಿದ್ದ ಇವಳಿಗೆ ಕೈ ಇಲ್ಲ ಅನ್ನುವುದು ಗೊತ್ತಾಗಿ ತುಂಬಾ ದುಃಖ ಆಗುತ್ತೆ.
ಮನೆಯವರೆಲ್ಲ ಎಷ್ಟೇ ಸಪೋರ್ಟಿವ್ ಆಗಿದ್ದರೂ ಅವಳಿಗೆ ಆ ಇನ್ಸಿಡೆಂಟ್ ಇಂದ ಹೊರಗೆ ಬರ್ತಾ ಇರಲು ಆಗ್ತಿರ್ಲಿಲ್ಲ. ಇದರ ಮಧ್ಯದಲ್ಲಿ ಸಿಂಪತಿ ತೋರಿಸೋಕೆ ಬಂದ ಜೀತ್ ಮೇಲೂ ತನ್ನ ಕೋಪ ಹೊರಗೆ ಹಾಕ್ತಾಳೆ. ಇವಳ ಆಕ್ಸಿಡೆಂಟ್ ನ ಸುದ್ದಿ ಓದಿದ ಪದಮ್ ಸಿಂಗ್ ಸೋಧಿ ಒಂದಿನ ಬೆಳ್ಳಂಬೆಳಗ್ಗೆ ಇವಳ ಮನೆಗೆ ಬಂದು ಬಿಟ್ಟಿದ್ದ. ಅವಸ್ಥೆ ಗಂಭೀರ ಆಗಿದ್ದಕ್ಕೆ ಒಂದೆರಡು ಒಳ್ಳೆ ಮಾತಾಡ್ತಾನೆ ಅಂತ ಅಂದುಕೊಂಡರೆ ಬರೀ ಸೂಸೈಡ್, ಕೈಯಲ್ಲಿ ಆಗದೆ ಇರುವವಳು ಅಂತೆಲ್ಲ ನೆಗೆಟಿವ್ ಆಗಿ ಹೇಳ್ತಿದ್ದ. ಇದರಿಂದ ಅವಳ ತಾಳ್ಮೆ ಕಳೆದು ಹೋಗುತ್ತೆ. ಆ ದಿನ ರಾತ್ರಿ ಅವಮಾನ ಮಾಡದೆ ಹೋಗಿದ್ದರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ. ಹಾಗಾಗಿ ಎಲ್ಲದಕ್ಕೂ ಕಾರಣ ಪದಮ್ ಸಿಂಗ್ ಸೋಧಿ ಅಂತ ಅನಿನಾ ಹೇಳ್ತಾಳೆ. ಹಾಗೂ ತಾನು ಈ ರೀತಿಯಾಗಿ ಜೀವಂತ ಶವ ಆಗೋದಕ್ಕೂ ಅವನೇ ಕಾರಣ ಅಂತ ಹೇಳ್ತಾಳೆ. ಅದಕ್ಕೆ ಪದಮ್ ಸಿಂಗ್, ನೋಡಮ್ಮ, ಕ್ರಿಕೆಟ್ ಅಂದ್ರೆ ಬರೀ ಬ್ಯಾಟಿಂಗ್ ಅಲ್ಲ. ನಾನು ಇಂಜುರಿ ಆದಾಗಂತೂ ಯಾರು ಬಂದು ನೀನು ನೆಕ್ಸ್ಟ್ ಸೀರೀಸ್ ಆಡ್ತೀಯಾ ಅಂತ ಹೇಳಲಿಲ್ಲ. ಆದರೆ ನಾನು ನಿನಗೆ ಹೇಳ್ತಾ ಇದ್ದೀನಿ, ನೀನು ನೆಕ್ಸ್ಟ್ ಸೀರೀಸ್ ಆಡ್ತೀಯಾ ಅಂತ ಹೇಳಿ ಅವಳ ಕೈಗೆ ಒಂದು ಬಾಲ್ ಕೊಟ್ಟು ಅಲ್ಲಿಂದ ಹೋಗ್ತಾನೆ. ಅನಿನಾಗೆ ಸಣ್ಣದಾಗಿ ಒಂದು ಆಸೆ ಬಂದು ಗಲ್ಲಿ ಕ್ರಿಕೆಟ್ ಆಡ್ತಿದ್ದ ಹುಡುಗರ ಹತ್ತಿರ ಹೋಗ್ತಾಳೆ. ಯಾವುದಕ್ಕೂ ಟೆಸ್ಟ್ ಮಾಡಿಯೇ ಬಿಡುವ ಅಂತ ಒಂದೆರಡು ಬಾಲ್ ಹಾಕ್ತಾಳೆ. ಆದರೆ ಒಂದೇ ಕೈಯಲ್ಲಿ ಬೌಲಿಂಗ್ ಕಂಫರ್ಟೇಬಲ್ ಆಗಲ್ಲ. ಒಂದು ಬಾಲು ನೆಟ್ಟಗೆ ಬೀಳಲ್ಲ. ಅದರಿಂದ ಮತ್ತೆ ಡಿಸಪಾಯಿಂಟ್ ಆದ ಅನಿನಾ ಮನೆಗೆ ಹೋಗಿ ಅಳ್ತಾ ಕೂತು ಬಿಡ್ತಾಳೆ. ಆಗ ಬಂದ ಅಜ್ಜಿ ಈ ಪದಮ್ ಸಿಂಗ್ ಸೋಧಿ ಬಗ್ಗೆ ಹೇಳಿ, ಅಂತಹ ಪ್ರತಿಭಾವಂತ ಆಟಗಾರನಿಗೆ ಎರಡನೇ ಅವಕಾಶ ಸಿಗಲಿಲ್ಲ, ಆದರೆ ನಿನಗೆ ಸಿಗ್ತಾ ಇದೆ, ಇದನ್ನ ಬಳಸಿಕೊಂಡು ಗುರಿ ತಲುಪು ಅಂತ ಹುರಿದುಂಬಿಸ್ತಾಳೆ. ಜೊತೆಗೆ ಪದಮ್ ಸಿಂಗ್ ಸೋಧಿಯ ಅಡ್ರೆಸ್ ಕೊಡ್ತಾಳೆ. ಈಗ ಹೊಸದಾಗಿ ಎಲ್ಲವನ್ನು ಶುರು ಮಾಡುವ ಅಂತ ಯೋಚಿಸಿದ ಅನಿನಾ ರೆಡಿ ಆಗಿ ಲೊಕೇಶನ್ಗೆ ಹೋಗ್ತಾಳೆ. ಅಲ್ಲಿ ನೋಡಿದ್ರೆ ಡೋರ್ ತೆಗೆಯೋಕು ಯಾರು ಗತಿ ಇಲ್ಲ. ಒಳಗಿಂದ ಲಾಕ್ ಸಿಕ್ಕಿ ಹಾಕಿಕೊಂಡಿದೆ, ಹೊರಗಡೆಯಿಂದ ಕೀ ಹಾಕಿ ತೆಗಿಬೇಕು ಅಂತ ಪದಮ್ ಸಿಂಗ್ ಹೇಳ್ತಾನೆ. ಕೀ ಹೊರಗಡೆ ಪಾಟ್ ನ ಕೆಳಗೆ ಇತ್ತು. ಅನಿನಾ ಕೈಯಲ್ಲಿ ಭಾರವಾಗಿದ್ದ ಆ ಪಾಟ್ ಅನ್ನ ಸರಿಸಿ ಕೀ ತೆಗೆಯಲು ಆಗಲ್ಲ. ಅವಳ ಈ ಅಸಹಾಯಕತೆಯನ್ನು ಒಳಗಿಂದಲೇ ಪದಮ್ ಸಿಂಗ್ ಹಂಗಿಸಲು ಶುರು ಮಾಡ್ತಾನೆ. ನಿನ್ನ ಕೈಯಲ್ಲಿ ಆಗಲ್ಲ, ಸುಮ್ಮನೆ ಮನೆಗೆ ಹೋಗಿ ಬೆಚ್ಚಗೆ ಬಿದುಕು ಅಂತ ಹೇಳ್ತಾನೆ. ಈ ಮಾತು ಅವಳನ್ನ ರೊಚ್ಚಿಗೆ ಎಬ್ಬಿಸುತ್ತೆ. ಬಾಗಿಲನ್ನ ಒಡೆದು ಒಳಗೆ ಬಂದು ಬಿಡ್ತಾಳೆ. ಒಳಗೆ ಬಂದಾಗ ಗೊತ್ತಾಯಿತು ಇದು ಅವಳಿಗೆ ಈ ಹೊಸ ಕೋಚ್ ಕೊಟ್ಟಂತಹ ಸರ್ಪ್ರೈಸ್ ಟೆಸ್ಟ್ ಅಂತ. ಕೋಚ್ನ ಸಹಾಯಕ್ಕೆ ಹಾಗೂ ಮನೆಯ ಕೆಲಸದವಳು ರಸಿಕಾ ಅಂತ. ಯಾವ ಹ್ಯಾಂಡ್ ಶೇಕ್ ಮಾಡಬೇಕು ಅಂತ ಅವಳಿಗೆ ಕನ್ಫ್ಯೂಷನ್. ಈಗ ಹೊರಗೆ ಬಂದರೆ ಪ್ರಾಕ್ಟೀಸ್ ಮಾಡೋಕೆ ಪಿಚ್ ಇಲ್ಲ, ಸಂಪೂರ್ಣ ಕಾಡು ಬೆಳೆದು ಬಿಟ್ಟಿತ್ತು. ಇಡೀ ಗ್ರೌಂಡ್ ಅಂತೂ ಬೇಕಾಗಲ್ಲ, ಪಿಚ್ ಒಂದೇ ಇದ್ರೆ ಸಾಕು ಅಂತ ಪದಮ್ ಸಿಂಗ್ 22 ಯಾರ್ಡ್ ಅಳತೆ ಮಾಡ್ತಾನೆ. ಇಷ್ಟು ಜಾಗವನ್ನ ಪಿಚ್ ಆಗಿ ರೆಡಿ ಮಾಡು ಅಂತ ಅನಿನಾ ಹತ್ತಿರ ಹೇಳ್ತಾನೆ. ಅವಳು, ನಾನು ಇದನ್ನೆಲ್ಲ ಮಾಡಬೇಕಾ, ಬೌಲಿಂಗ್ ಮಾಡೋಕೆ ಬಂದಿದ್ದೇನೆ, ತೋಟದ ಕಳೆ ಕೀಳೋಕೆ ಅಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಪದಮ್ ಸಿಂಗ್, ಬೌಲಿಂಗ್ ಯಾರಿಗೆ ಮಾಡಬೇಕು ಅವರೇ ಪಿಚ್ ಅನ್ನು ರೆಡಿ ಮಾಡಬೇಕು ಅಂತ ಹೇಳಿ ಕ್ಲೀನಿಂಗ್ ಮಾಡಲು ಬೇಕಾದ ಗುದ್ದಲಿ ಹಾರೆಯನ್ನು ತರಿಸಿಕೊಡ್ತಾನೆ. ಇವಳು ಒಂದೇ ಕೈಯಲ್ಲಿ ಶಕ್ತಿ ಮೀರಿ ಅಲ್ಲೆಲ್ಲ ಸ್ವಚ್ಛ ಮಾಡ್ತಾ ಹೋಗ್ತಾಳೆ. ಹೆಲ್ಪ್ಗೆ ರಸಿಕಾ ಬಂದರೆ ಅವಳನ್ನು ಬೈದು ಅಲ್ಲಿಂದ ಪದಮ್ ಸಿಂಗ್ ಕಳಿಸಿ ಬಿಡ್ತಾ ಇದ್ದ. ತನ್ನ ಮಧ್ಯ ಅವಳಿಗೆ ಎಡಗೈಯಲ್ಲಿ ಹಿಟ್ಟು ಮಾಡೋದು, ತರಕಾರಿ ಕಟ್ ಮಾಡೋದನ್ನ ಕಲಿಸಿ ಬಿಡ್ತಾನೆ ಈ ಕೋಚ್. ಇವಳು ಈ ಕೋಚ್ ಹತ್ತಿರ ಸೇರಿಕೊಂಡ ನಂತರ ಇವಳ ಹತ್ತಿರ ಬೈಸಿಕೊಂಡು ಹೋಗಿದ್ದ ಜೀತ್ ಮತ್ತೆ ಮನೆ ಮುಂದೆ ಬಂದು ನಿಂತಿದ್ದ. ಮತ್ತೆ ಇಬ್ಬರಲ್ಲೂ ಹಳೆಯ ಫ್ರೆಂಡ್ಶಿಪ್ ಶುರು ಆಗತ್ತೆ. ಅನಿನಾ ಸುಮಾರು ದಿನಗಳ ಕಾಲ ಕ್ಲೀನಿಂಗ್ ಮಾಡಿ, ನೆಲವನ್ನು ಸಮತಟ್ಟು ಮಾಡಿ, ನೀರು ಹಾಕಿ, ರೋಲ್ ಓಡಿಸಿ, ಲೇವಲ್ ಮಾಡಿ ಅಚ್ಚುಕಟ್ಟಾಗಿ ಒಂದು ಪಿಚ್ ಅನ್ನ ರೆಡಿ ಮಾಡ್ತಾಳೆ. ಇಲ್ಲಿಯವರೆಗಿನ ಪ್ರೊಸೆಸ್ ಅಲ್ಲಿ ಅವಳ ಎಡಗೈಗೆ ಸಿಕ್ಕಾಪಟ್ಟೆ ಸ್ಟ್ರೆಂತ್ ಬಂದಿತ್ತು. ಈಗ ಅವಳ ಕೈಗೆ ಪದಮ್ ಸಿಂಗ್ ಚೆಂಡನ್ನು ಕೊಟ್ಟಿದ್ದ. ಬೌಲಿಂಗ್ ಮಾಡ್ತಾಳೆ, ಆದರೆ ಒಂದು ಸರಿಯಾಗಿ ಬೀಳ್ತಾ ಇಲ್ಲ. ಇವಳ ಈ ರೀತಿ ಬೌಲಿಂಗ್ ಪ್ರದರ್ಶನ ಕಂಡು ಬರೀ ಮಸಲ್ ಮಾಡೋದ್ರಿಂದ ಸ್ಕಿಲ್ ಇಂಪ್ರೂವ್ಮೆಂಟ್ ಆಗಲ್ಲ ಅಂತ ಪದಮ್ ಸಿಂಗ್ ಹೇಳ್ತಾನೆ. ನಂತರ ಅವಳಿಗೆ ತಾನು ಮಾರ್ಕ್ ಮಾಡಿ ಅಲ್ಲಲ್ಲಿ ಚೆಂಡನ್ನು ಪಿಚ್ ಮಾಡೋದಕ್ಕೆ ಹೇಳ್ತಾನೆ. ಅವಳು ಮಾಡ್ತಾಳೆ. ಅವಳ ಬೌಲಿಂಗ್ ಹಾಗೂ ಪಿಚ್ಚಿಂಗ್ ಪ್ಲೇಸ್ ನೋಡ್ತಾ ಅವನು ಅದಕ್ಕೆ ತಕ್ಕಂತೆ ಕಾಮೆಂಟ್ರಿ ಮಾಡ್ತಾನೆ. ಆ ಕ್ಷಣಕ್ಕೆ ಅವಳ ಪಿಚ್ಚಿಂಗ್ ಕೆಟ್ಟದಾಗಿ ಇತ್ತು, ಇದನ್ನು ಸರಿ ಮಾಡಿಕೊಳ್ಳಲೇಬೇಕು ಎಂಬ ಹಠ ಅವಳಲ್ಲಿ ಇದ್ದಿದ್ದಕ್ಕೆ ಹಗಲು ರಾತ್ರಿ ಬೌಲಿಂಗ್ ಪ್ರಾಕ್ಟೀಸ್ ಮಾಡ್ತಾನೆ ಇರ್ತಾಳೆ. ಒಂದಿನ ಪಿಚ್ಚಲ್ಲಿ ಎಮ್ಮೆಗಳು ಬಂದು ಸೆಗಣಿ ಹಾಕಿ ಹೋಗಿದ್ದವು. ಕ್ಲೀನ್ ಮಾಡುವಷ್ಟು ಟೈಮ್ ಇಲ್ಲ ಅಂತ ಪದಮ್ ಸಿಂಗ್ ಬಾಲ್ ಕೆಸರು ಆಗದೆ ಇರುವ ಹಾಗೆ ಬೌಲಿಂಗ್ ಮಾಡಲು ಹೇಳ್ತಾನೆ. ಇವಳು ಖಾಲಿ ಇದ್ದ ಜಾಗದಲ್ಲೇ ಪಿಚ್ ಮಾಡ್ತಾ ಹೋದ ಹಾಗೆ ಗುಡ್ ಬೌಲಿಂಗ್, ಬ್ಯಾಟ್ಸ್ಮನ್ ಡಿಫೆನ್ಸ್ ಮಾಡಿದ ಅಂತ ಪದಮ್ ಸಿಂಗ್ ಕಾಮೆಂಟರಿ ಕೊಡ್ತಾ ಹೋಗ್ತಾನೆ. ಆ ದಿನ ಇವಳು ಮಾಡಿದ ಪ್ರತಿಯೊಂದು ಬೌಲಿಂಗ್ ಕೂಡ ಚೆನ್ನಾಗಿ ಬರ್ತಾ ಇತ್ತು. ಇದೆಲ್ಲ ಹೇಗೆ ಸಾಧ್ಯ ಅಂತ ಅವಳಿಗೆ ಈಗ ಗೊತ್ತಾಗಿತ್ತು. ಕೋಚ್ ಬೇಕಂತಲೇ ಸೆಗಣಿಯನ್ನು ಬ್ಯಾಡ್ ಪಿಚ್ಚಿಂಗ್ ಪ್ಲೇಸ್ ಅಲ್ಲಿ ಹಾಕಿ ಅಲ್ಲಿ ಬಾಲ್ ಪಿಚ್ ಆದರೆ ಬ್ಯಾಟ್ಸ್ಮನ್ಗೆ ಹೊಡೆಯುವುದು ಈಸಿ ಆಗುತ್ತೆ ಅಂತ ತಿಳಿಸಲು ಹೀಗೆ ಮಾಡಿದ್ದು. ಉಳಿದೆಲ್ಲ ಖಾಲಿ ಜಾಗದಲ್ಲಿ ಬೌಲಿಂಗ್ ಮಾಡಿದಾಗ ಬ್ಯಾಟ್ಸ್ಮನ್ ಅದನ್ನು ಡಿಫೆಂಡ್ ಮಾಡದೆ ಬೇರೆ ದಾರಿ ಇಲ್ಲ, ಅದು ಮಾರಕ ದಾಳಿ ಅಂತ ತಿಳಿಸಲು ಕೋಚ್ ಹೀಗೆ ಮಾಡಿದ್ದು ಅಂತ ಅನಿನಾ ರಸಿಕಾಗೆ ಎಕ್ಸ್ಪ್ಲೇನ್ ಮಾಡ್ತಾಳೆ. ಇನ್ನು ದೀಪಾವಳಿ ಹಬ್ಬದ ದಿನ ದೀಪ ಹಚ್ಚಿ ಸಿಹಿ ತಿಂದು ಅಫಿಷಿಯಲ್ ಆಗಿ ಅನಿನಾ ಹಾಗೂ ಜೀತ್ ತಾವಿಬ್ಬರು ಪ್ರೇಮಿಗಳು ಅಂತ ಫಿಕ್ಸ್ ಆಗ್ತಾರೆ. ಇದಾದ ನಂತರ ಕೋಚ್ಗೂ ಸಿಹಿ ಹಂಚುವ ಅಂತ ಇಬ್ಬರು ಕೋಚ್ನ ಮನೆಗೆ ಬರ್ತಾರೆ. ರಸಿಕಾಗೆ ಸ್ವೀಟ್ ಕೊಟ್ಟು ಕೋಚ್ ಹತ್ತಿರಕ್ಕೆ ಹೋದರೆ ಕೋಚ್ ಟಾರ್ಚ್ ಹಿಡಿದುಕೊಂಡು ಪಿಚ್ಚಲ್ಲಿ ಸ್ವಯಂಭೂತದ ಹಾಗೆ ಕೂತ್ಕೊಂಡಿದ್ದ. ಸಿಹಿ ತಿನ್ನಿ ಅಂದ್ರೆ ತಿನ್ನೋಕೆ ತಯಾರಿಲ್ಲ. ನಾನಿಲ್ಲಿ ಟೀಮ್ಗೆ ಬೆಸ್ಟ್ ಸ್ಪಿನ್ನರ್ ನ ಕೊಡಬೇಕು ಅಂತಿದ್ರೆ ನೀನು ಸ್ವೀಟ್ ತಿಂತಾ ಇದ್ದೀಯಾ? ದೇಶವನ್ನು ರೆಪ್ರೆಸೆಂಟ್ ಮಾಡುವವರಿಗೆ ಆ ಯೋಗ್ಯತೆಯನ್ನು ಪಡೆದುಕೊಳ್ಳುವ ಹಸಿರು ಇರಬೇಕು ಅಂತ ಬೈದು ಅವಳ ಕೈಗೆ ಬಾಲ್ ಕೊಡ್ತಾನೆ. ಸೀರೆ
ಇಟ್ಟುಕೊಂಡು ಇದ್ರು ಅದರಲ್ಲೇ ಬೌಲಿಂಗ್ ಮಾಡ್ತಾಳೆ ಅನಿನಾ. ಅವನು ಕಾಣಿಸಿದ ಜಾಗಕ್ಕೆ ಅವಳು ಬೌಲಿಂಗ್ ಮಾಡ್ತಾಳೆ. ಆದರೂ ಪದಮ್ ಸಿಂಗ್ಗೆ ಸಮಾಧಾನ ಇಲ್ಲ. ನೀನು ಬ್ಯಾಟ್ಸ್ಮನ್ ಆಗಿದ್ದಾಗ ಈ ರೀತಿ ಬಾಲ್ ಬಂದರೆ ಅದಕ್ಕೆ ಔಟ್ ಆಗ್ತಿದ್ಯಾ ಅಥವಾ ಡಿಫೆಂಡ್ ಮಾಡ್ತಿದ್ಯಾ? ಸ್ಪಿನ್ನರ್ ಅಂದ್ರೆ ಬಾಲ್ ಎಸೆದು ಹೋಗೋದಲ್ಲ, ಅದನ್ನ ಸ್ಪಿನ್ ಮಾಡಿ ವಿಕೆಟ್ ತೆಗೆಯಬೇಕು ಅಂತ ಗಟ್ಟಿಯಾಗಿ ಹೇಳ್ತಾನೆ. ಅಂದ್ರೆ ಅವನು ಇಂಡೈರೆಕ್ಟ್ ಆಗಿ ಅವಳೊಬ್ಬಳು ಕಳಪೆ ಅಂತ ಹೇಳ್ತಿದ್ದ. ಇದಾದ ನಂತರ ಮನೆಗೆ ಹೋಗಿ ಕಿವಿಯಲ್ಲಿ ಹತ್ತಿ ತುರುಕಿಕೊಂಡು ಮಲಗು, ಒಬ್ಬಳೇ ಮಲಗು ಅಂತ ತಾತ್ಸಾರದಿಂದ ಹೇಳ್ತಾನೆ. ಆಗ ಜೀತ್ ಹೋಗುವ ಬಾ ಅಂತ ಅವಳ ಕೈಯನ್ನು ಹಿಡಿದದ್ದು ಪದಮ್ ಸಿಂಗ್ಗೆ ತಲೆ ಕೆಡಿಸಿತ್ತು. ಲವರ್ ಬಾಯ್ ಅಂತ ಅವನ ಮೇಲೆ ಕೂಗಾಡ್ತಾನೆ. ದೀಪ ಹಿಡಿದು ಮೈ ಸುಟ್ಟು ಬಿಡ್ತೇನೆ ಅಂತ ಹೆದರ್ಸ್ತಾನೆ. ಲಿಟ್ರಲಿ ಅವನು ಆ ಕ್ಷಣಕ್ಕೆ ಒಬ್ಬ ಸೈಕೋ ಥರ ವರ್ತಿಸ್ತಾ ಇದ್ದ. ಆಗ ಅನಿನಾ ಪದಮ್ ಸಿಂಗ್ನನ್ನು ತಳ್ಳಿ ಅಲ್ಲಿಂದ ಜೀತ್ನ ಜೊತೆಯಲ್ಲಿ ಹೋಗ್ತಾಳೆ. ಮನೆಯಲ್ಲಿ ಅಜ್ಜಿ ಜೊತೆ ಇದೇ ಚರ್ಚೆ ಆಗತ್ತೆ. ಅಜ್ಜಿ ಪದಮ್ ಸಿಂಗ್ಗೆ ಮೊಮ್ಮಗಳ ಮೇಲೆ ಅಧಿಕಾರ ಚಲಾಯಿಸಲು ಯಾವ ಹಕ್ಕು ಇಲ್ಲ ಅನ್ನುವ ಹಾಗೆ ಮಾತಾಡ್ತಾಳೆ. ಇಷ್ಟು ವರ್ಷ ಗೊತ್ತಿಲ್ಲದ ಕ್ಯಾರೆಕ್ಟರ್ ಈಗ ಒಂದೇ ಸಮನೆ ಒಬ್ಬಳನ್ನ ಗುರಿ ತಲುಪಿಸಲು ಬರುತ್ತೆ, ಅದು ಕೂಡ ಯಾವುದೇ ಲಾಭ ಇಲ್ಲದೆ. ಈ ಇನ್ಸಿಡೆಂಟ್ ಆದರೂ ಬೆಳಿಗ್ಗೆ ಎದ್ದು ಮತ್ತೆ ಪದಮ್ ಸಿಂಗ್ನ ಮನೆಯ ಮುಂದೆ ಅನಿನಾ ಹೋಗಿ ನಿಂತಿದ್ದಳು. ಸ್ಪಿನ್ ಆಗಬೇಕು ಅಂತ ಬರೀ ರಾತ್ರಿ ಕೂಗಾಡಿದ್ದು ಮಾತ್ರ ಅಲ್ಲ, ಈಗ ಅವಳಿಗೆ ತಾನೇ ಸ್ವತಃ ಸ್ಪಿನ್ ಮಾಡೋದನ್ನ ಪದಮ್ ಸಿಂಗ್ ಕಲಿಸ್ತಾ ಇದ್ದ. ಸ್ಪಿನ್ ಮಾಡ್ತಾಳೆ ಆದರೆ ಏನೋ ಒಂದು ಕೊರತೆ ಅವಳ ಬೌಲಿಂಗ್ ಅಲ್ಲಿತ್ತು. ಈ ಬೌಲಿಂಗಿಗೆ ನಿನ್ನ ವಿಕೆಟ್ ನೀನು ತೆಗೆಯೋಕೆ ಸಾಧ್ಯ ಆಗತ್ತಾ ಅಂತ ಪದಮ್ ಸಿಂಗ್ ಅನಿನಾಳನ್ನು ಕೇಳ್ತಾನೆ. ಅದಕ್ಕೆ ಅವಳ ಉತ್ತರ ಇಲ್ಲ ಅಂತಾಗಿತ್ತು. ಯಾಕೆ ಅಂದ್ರೆ ಸ್ಪಿನ್ ಬೌಲಿಂಗ್ ಆದರೂ ಅದಕ್ಕೆ ಅಂತ ಒಂದು ಸ್ಪೀಡ್ ಇಂಪಾರ್ಟೆಂಟ್ ಆಗಿತ್ತು. ಎಸೆದ ಬಾಲ್ ಪಿಚ್ ಆದ ನಂತರ ಸಕ್ ಅಂತ ಹೋಗದೆ ಇದ್ರೆ ಅದನ್ನ ಜಡ್ಜ್ ಮಾಡಿ ಶಾಟ್ ಹೊಡೆಯುವುದು ಬ್ಯಾಟ್ಸ್ಮನ್ಗೆ ಸುಲಭವಾಗಿ ಬಿಡ್ತಾ ಇತ್ತು. ಈಗ ಅನಿನಾಳ ಬೌಲಿಂಗ್ ಅಲ್ಲಿ ಆ ಸ್ಪೀಡ್ ಅನ್ನು ತರಲು ಪದಮ್ ಸಿಂಗ್ ಹೇಳ್ತಾನೆ. ಇವಳು ಎಷ್ಟೇ ಎಸೆದರೂ ಅವನ ಎಕ್ಸ್ಪೆಕ್ಟೇಷನ್ ರೀಚ್ ಆಗ್ತಾ ಇರಲಿಲ್ಲ. ಇವಳು ಜೀವ ಬಿಟ್ಟು ಎಸೆಯುತ್ತಾ ಇದ್ದಳು. ಪ್ರಯತ್ನ ಮಾಡ್ತಾ ಶೋಲ್ಡರ್ ಡಿಸ್ಲೋಕೇಟ್ ಆಗಿ ಬಿದ್ದು ಬಿಡ್ತಾಳೆ. ಡಾಕ್ಟರ್ ಅವಳಿಗೆ ಸೀರಿಯಸ್ ಆಗಿ ಶೋಲ್ಡರ್ ಇಂಜುರಿ ಆಗದೇ ಇರಲಿ ಅಂತ ರೆಸ್ಟ್ ಮಾಡೋದಿಕ್ಕೆ ಹೇಳಿದರೆ ಪದಮ್ ಸಿಂಗ್ ಕೇಳೋಕೆ ತಯಾರಿಲ್ಲ. ಆಗ ಡಾಕ್ಟರ್ ಪದಮ್ ಸಿಂಗ್ನನ್ನು ಎಬ್ಬಿಸಿ ಬೌಲಿಂಗ್ ಪೊಸಿಷನ್ ನಲ್ಲಿ ನಿಲ್ಲಿಸಿ, ಎರಡೂ ಕೈ ಇದ್ದವರು ಬೌಲಿಂಗ್ ಮಾಡುವಾಗ ಒಂದು ಕೈ ಮುಂದೆ ಹೋದರೆ ಇನ್ನೊಂದು ಕೈ ಹಿಂದೆ ಹೋಗುತ್ತೆ. ಇದರಿಂದ ಬೌಲರ್ಗೆ ಎಕ್ಸ್ಟ್ರಾ ಸ್ಟ್ರೆಂತ್ ಸಿಕ್ಕಿ ಫಾಸ್ಟ್ ಆಗಿ ಬೌಲಿಂಗ್ ಮಾಡಲು ಆಗತ್ತೆ. ಆದರೆ ಅನಿನಾ ಹತ್ತಿರ ಇರುವುದು ಒಂದೇ ಕೈ ಆಗಿದ್ದಕ್ಕೆ ಅವಳಿಗೆ ಆ ಮೊಮೆಂಟಮ್ ಕ್ರಿಯೇಟ್ ಮಾಡಲು ಪ್ರಯತ್ನ ಪಟ್ಟರೆ ಅವಳ ಶೋಲ್ಡರ್ ಪರ್ಮನೆಂಟ್ ಡ್ಯಾಮೇಜ್ ಆಗುವ ಸಾಧ್ಯತೆ ಇದೆ ಅಂತ ಅರ್ಥ ಮಾಡಿಸ್ತಾರೆ. ಮನೆಗೆ ಬಂದ ಅನಿನಾ ತನಗೆ ಯಾಕೆ ಹೀಗೆ ಆಗತ್ತೆ ಅಂತ ಅಳ್ತಾ ಕೂತರೆ ಅಲ್ಲಿ ಕೋಚಪ್ಪ ಒಂದೇ ಕೈಯಲ್ಲಿ ಎಕ್ಸ್ಟ್ರಾ ಫೋರ್ಸ್ ಹೇಗೆ ಜನರೇಟ್ ಮಾಡುವುದು ಅಂತ ಯೋಚನೆ ಮಾಡ್ತಿದ್ದ. ಒಂದೇ ಕೈ ಇರುವ ಹಾಗೆ ಫೀಲ್ ಆಗಲಿ ಅಂತ ಬಲಗೈಯನ್ನು ಕಿಸೆಯಲ್ಲಿ ಹಾಕಿಕೊಂಡು ಬಾಲ್ ಅನ್ನ ಎಸೆತಾನೆ. ಎಕ್ಸ್ಟ್ರಾ ಫೋರ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡಲು ಹೋಗಿ ಬಾಲ್ ಎಸೆದು ಬಾಲ್ ಜೊತೆಗೆ ತಾನು ಪಿಚ್ ಆಗ್ತಾನೆ. ತಲೆ ಹಾಳಾಗತ್ತೆ. ಏನು ಮಾಡಿದರೂ ಎಕ್ಸ್ಟ್ರಾ ಫೋರ್ಸ್ ಜನರೇಟ್ ಆಗ್ತಿಲ್ಲ. ರಸಿಕಾ ಹತ್ತಿರ ಎಣ್ಣೆ ತಂದು ಕೊಡಲು ಹೇಳ್ತಾನೆ. ಅವಳು ಬಾಟಲ್ ಹಾಗೂ ಲೋಟವನ್ನು ತಂದವಳು ಪಿಚ್ಚಲ್ಲಿ ಇಟ್ಟು ಬಿಡ್ತಾಳೆ. ಅದಕ್ಕೆ ಸಿಟ್ಟಿಗಿದ್ದ ಪದಮ್ ಸಿಂಗ್ ಅಲ್ಲಿ ಇಡೋಕೆ ಯಾರು ಹೇಳಿದ್ದು ಅಂತ ಜೋರಾಗ್ತಾನೆ. ಅವಳು ಅದಕ್ಕೆ ಅಲ್ಲಿಂದ ಮುಂದೆ ಮತ್ತೆ ಪಿಚ್ನಲ್ಲಿಯೇ ಇಡ್ತಾಳೆ. ಇದರಿಂದ ಪದಮ್ ಸಿಂಗ್ ಮತ್ತು ರಾಂಗ್ ಆಗ್ತಾನೆ. ಅವಳಿಗೆ ಬೈತಾನೆ. ಅವನು ಕ್ರಿಕೆಟ್ ಭಾಷೆಯಲ್ಲಿ ಹಾಫ್ ಪಿಚ್, ಓವರ್ ಪಿಚ್, ಶಾರ್ಟ್ ಲೆಗ್, ಸ್ಲಿಪ್ ಅಂತೆಲ್ಲ ಅಂದಿದ್ದು ಇವಳಿಗೆ ಅರ್ಥ ಆಗಲ್ಲ. ನೆಟ್ಟಗೆ ಮಾತನಾಡಿ, ಆ ಬ್ರಿಟಿಷರ ಆಟಕ್ಕೆ ಅವರ ಭಾಷೆಯಲ್ಲೇ ಹೇಳಿದ್ರೆ ನನಗೆ ಅರ್ಥ ಆಗಲ್ಲ ಅಂತ ಕೂಗಾಡ್ತಾಳೆ. ಇವಳ ಪ್ರಚೋದನೆಗೆ ಅವನು ತನ್ನ ಪ್ರತಿಕ್ರಿಯೆ ತೋರಿಸಿ ಬಿಡ್ತಾನೆ. ಒಂದು ಸುತ್ತು ತಿರುಗಿ ಬಾಲ್ ಅನ್ನು ಅವಳಿಗೆ ಹೋಗಿ ಬೀಳುವ ಹಾಗೆ ಎಸೆತಾನೆ. ಅವಳಿಗೇನು ಅದು ತಾಗಲ್ಲ. ಆದರೆ ಇವನಿಗೆ ಇಷ್ಟೊತ್ತು ಹುಡುಕುತ್ತಾ ಇದ್ದ ಮೂಮೆಂಟಮ್ ಸಿಕ್ಕಿತ್ತು. ಅಂದ್ರೆ ಒಂದು ಸಲ ಟ್ವಿಸ್ಟ್ ಆಗಿ ಬೌಲಿಂಗ್ ಮಾಡಿದರೆ ಬೇಕಾದಷ್ಟು ಫೋರ್ಸ್ ಜನರೇಟ್ ಆಗಿ ಬಾಲ್ ಸಕ್ ಅಂತ ಹೋಗ್ತಿತ್ತು. ಮರುದಿನ ಅನಿನಾಗೆ ಅದೇ ಟೆಕ್ನಿಕ್ ನ ಪ್ರಾಕ್ಟೀಸ್ ನಡೆಯುತ್ತೆ. ಪದಮ್ ಸಿಂಗ್ ಅಂದುಕೊಂಡಂತೆ ಬೌಲಿಂಗ್ ಅಲ್ಲಿ ಇಂಪ್ರೂವ್ಮೆಂಟ್ ಆಗಿತ್ತು. ಈಗ ಅವಳು ಇಂಡಿಯನ್ ಟೀಮ್ ಅಲ್ಲಿ ಆಡಲು ಫಿಟ್ ಆಗಿದ್ದಾಳೆ ಅಂತ ಪದಮ್ ಸಿಂಗ್ಗೆ ಅನ್ನಿಸಿತ್ತು. ಅವಳ ಬೌಲಿಂಗ್ ವಿಡಿಯೋ ಮಾಡಿ ಭಾರತದ ಹಳೆಯ ಶ್ರೇಷ್ಠ ಆಟಗಾರನಿಗೆ ಅದನ್ನ ಕಳಿಸಲಾಗುತ್ತೆ. ಆ ಇನ್ಫ್ಲೂಯೆನ್ಸ್ ಇಟ್ಟುಕೊಂಡು ಇವಳ ಬೌಲಿಂಗ್ ವಿಡಿಯೋವನ್ನು ಕ್ರಿಕೆಟ್ ಬೋರ್ಡ್ಗೆ ಕಳಿಸಲಾಗುತ್ತೆ. ಅಲ್ಲಿದ್ದವರಿಗೆ ಬ್ಯಾಟಿಂಗ್ ಮಾಡ್ತಿದ್ದವಳು ಬೌಲರ್ ಆಗಿದ್ದಾಳೆ ಅಂತ ತಿಳಿದು ಆಶ್ಚರ್ಯ ಆಗತ್ತೆ. ಅದರಲ್ಲಿ ಒಬ್ಬಳು ಸೆಲೆಕ್ಟರ್ ಇದೆಲ್ಲ ಎಡಿಟ್ ಮಾಡಿದ್ದು, ಅವಳು ಹೀಗೆ ಬದಲಾಗೋಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾಳೆ. ಬರೀ ಇಷ್ಟೇ ಅಲ್ಲ, ಅನಿನಾಗೆ ಫೋನ್ ಮಾಡಿ ಕನ್ಫರ್ಮ್ ಕೂಡ ಮಾಡಿಕೊಳ್ತಾಳೆ. ಇಷ್ಟಾದ ಮೇಲೆ ಅನಿನಾಗೆ ಒಂದು ಚಾನ್ಸ್ ಕೊಡಲೇಬೇಕು ಅಂತ ಟೀಮ್ನ ಕ್ಯಾಂಪಿಂಗ್ಗೆ ಕರೀತಾರೆ. ಅಲ್ಲೂ ಕೂಡ ಅವಳ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಆದರೆ ಅವಳು ಬ್ಯಾಟಿಂಗ್ ಮಾಡೋಕೆ ಆಗಲ್ಲ ಅನ್ನೋದು ಕಮಿಟಿಯ ಒಬ್ಬ ಮೆಂಬರ್ನ ಚಿಂತೆ ಆಗಿತ್ತು. ಅದನ್ನ ಚೇರ್ಮನ್ ಕಡೆಗಣಿಸಿ ಮೊದಲು ಕೂಡ ಹೀಗೆ ಆಗಿದ್ದು ಇದೆ. ಬ್ಯಾಟ್ಸ್ಮನ್ಗಳು ಹೇಗೆ ಬೌಲಿಂಗ್ ಮಾಡಲು ಹಾಗೆಯೇ ಬೌಲರ್ಗಳು ಬ್ಯಾಟಿಂಗ್ ಮಾಡಬೇಕು ಅಂತೇನು ಇಲ್ಲ ಅಂತ ಹೇಳ್ತಾಳೆ. ಚೇರ್ಮನ್ ಹೇಳಿದ ಮೇಲೆ ಕೇಳದೆ ಇರೋಕೆ ಆಗಲ್ಲ. ಅನಿನಾ ಟೀಮ್ಗೆ ಸೆಲೆಕ್ಟ್ ಆಗ್ತಾಳೆ. ಮ್ಯಾಚ್ನ ದಿನ ಇಂಗ್ಲೆಂಡ್ ವರ್ಸಸ್ ಇಂಡಿಯಾ. ಮ್ಯಾಚ್ ನಡೆಯುತ್ತಾ ಇರುವುದು ಇಂಗ್ಲೆಂಡ್ ಅಲ್ಲಿ. ಕಾಮೆಂಟ್ರಿ ಮಾಡೋಕೆ ಅಮಿತಾಬ್ ಬಚ್ಚನ್ ಬಂದು ಕೂತಿದ್ದರು. ಮೊದಲ ಇನ್ನಿಂಗ್ಸ್ ಅಲ್ಲಿ ಇಂಡಿಯಾ ಟೀಮ್ನ ಫೀಲ್ಡಿಂಗ್, ಇಂಗ್ಲೆಂಡ್ ಅವರದ್ದು ಬ್ಯಾಟಿಂಗ್. ಅನಿನಾ ಒಂದೇ ಕೈ ಬೀಸುತ್ತಾ ಬರ್ತಿದ್ದನ್ನು ಕಂಡು ಕಾಮೆಂಟ್ರಿ ಮಾಡ್ತಿದ್ದವರು ಮೂಗಿನ ಮೇಲೆ ಬೆರಳು ಇಟ್ಟುಕೊಳ್ತಾರೆ. ಮ್ಯಾಚ್ ಸ್ಟಾರ್ಟ್ ಆದಾಗ ಮೊದಲು 2 ಓವರ್ ಅಲ್ಲಿ ಚೆನ್ನಾಗಿ ಹೊಡೆಸಿಕೊಳ್ತಾರೆ. 3ನೇ ಓವರ್ ಅನಿನಾದು. ಮೊದಲ ಎಸೆತಕ್ಕೆ ಒಂದು 6, 2ನೇ ಎಸೆತಕ್ಕೆ ಒಂದು ವೈಡ್ ಹಾಕ್ತಾಳೆ. ಇದಾದ ನಂತರ ಕ್ಯಾಪ್ಟನ್ ಜೊತೆ ಡಿಸ್ಕಷನ್ ಮಾಡಿ ಕರೆಕ್ಟ್ ಲೆಂತ್ ಹಾಕಿ ಓವರ್ ಅನ್ನ ಮುಗಿಸ್ತಾಳೆ. ಈ ಓವರ್ ಮೊದಲ 2 ಬಾಲ್ಗಳನ್ನ ಬಿಟ್ಟರೆ ಬಾಕಿ ಎಲ್ಲ ಬಾಲ್ಗಳು ಡಿಫೆಂಡ್ ಮಾಡುವ ಹಾಗಿದ್ದಕ್ಕೆ ಬ್ಯಾಟಿಂಗ್ ಮಾಡ್ತಿದ್ದವರಿಗೆ ಪ್ರೆಷರ್ ಬಂದಿತ್ತು.
ಇದೇ ಕಾರಣದಿಂದ ನೆಕ್ಸ್ಟ್ ಓವರ್ ಅಲ್ಲಿ ಪ್ಯಾನಿಕ್ ಆದ ಬ್ಯಾಟ್ಸ್ ವುಮನ್ ಕ್ಯಾಚ್ ಕೊಟ್ಟು ಔಟ್ ಆಗಿ ಪೆವಿಲಿಯನ್ ಕಡೆ ಹೋಗಿ ಬಿಡ್ತಾಳೆ. ನಂತರದ ಓವರ್ ಮತ್ತೆ ಅನಿನಾದು. ಈ ಓವರ್ ಅಲ್ಲಿ ಅವಳ ಬೌಲಿಂಗ್ ಶೈಲಿ ಬದಲಾಗಿತ್ತು. ಒಂದು ರೌಂಡ್ ತಿರುಗಿ ಸಕ್ ಅಂತ ಬಾಲ್ ಹಾಕಿದಾಗ ಎಲ್ಲರೂ ತಬ್ಬಿಬ್ಬಾಗಿ ಬಿಡ್ತಾರೆ. ಹೀಗೆ ಓವರ್ ಮಧ್ಯದಲ್ಲಿ ಬೌಲಿಂಗ್ ಸ್ಟೈಲ್ ಚೇಂಜ್ ಮಾಡೋಕೆ ಅವಕಾಶ ಇದೆಯಾ ಅಂತ ಇಂಗ್ಲೆಂಡ್ ಟೀಮ್ ಅಂಪೈರ್ ಜೊತೆಗೆ ಚರ್ಚೆ ಮಾಡ್ತಾರೆ. ಬ್ಯಾಟ್ಸ್ಮನ್ ಗಳು ರಿವರ್ಸ್ ಸ್ವೀಪ್ ಆಡುವ ಹಾಗೆ ಬೌಲರ್ ಗಳು ಹ್ಯಾಂಡ್ ಚೇಂಜ್ ಮಾಡದೆ ಬರೀ ಸ್ಟೈಲ್ ಚೇಂಜ್ ಮಾಡಿ ಬಾಲ್ ಹಾಕಬಹುದು ಅಂತ ರೂಲ್ಸ್ ಅಲ್ಲಿಯೇ ಇದೆ ಅಂತ ಅಂಪೈರ್ ಇಂದ ಡಿಸಿಷನ್ ಬರುತ್ತೆ. ಇದಾದ ನಂತರ ಜಕ್ ಅಂತ ಬಾಲ್ ಅನ್ನು ಎಸೆದು ಒಂದು ಬೋಲ್ಡ್ ಮಾಡ್ತಾಳೆ, ಮತ್ತೊಂದು ಸ್ಟಂಪ್ಡ್ ಆಗತ್ತೆ. ಹೀಗೆ ಈ ಓವರ್ ಅಲ್ಲಿ ಎದುರಾಳಿ ತಂಡದ ಮುಖ್ಯ ವಿಕೆಟ್ ಗಳನ್ನ ಕೆಡವಿ ಬಿಡ್ತಾಳೆ. ಇದಾದ ನಂತರ ಮತ್ತೊಬ್ಬಳು ಓವರ್ ಮಾಡ್ತಾಳೆ. ಅದರ ನೆಕ್ಸ್ಟ್ ಮತ್ತೆ ಅನಿನಾಳ ಓವರ್. ಈ ಓವರ್ ಅಲ್ಲಿ ಒಂದು ಶಾಟ್ ಹೊಡೆಸಿಕೊಂಡು ನಂತರದ ಬಾಲ್ ಅಲ್ಲಿ ಯಾರ್ಕರ್ ಹಾಕಿ ಮತ್ತೊಂದು ವಿಕೆಟ್ ತೆಗಿತಾಳೆ. ನೆಕ್ಸ್ಟ್ ಬಾಲ್ಗೆ ಒಂದು ಕ್ಯಾಚ್ ಇತ್ತು, ಆದರೆ ಅವಳಿಗೆ ಇದನ್ನ ಹಿಡಿಯೋಕೆ ಸಾಧ್ಯ ಆಗಲ್ಲ. ಇದಾದ ನಂತರದ ಬಾಲ್ ಅಲ್ಲಿ ನೇರ ಇವಳ ಕೈಗೆ ಕ್ಯಾಚ್ ಬರುತ್ತೆ. ಇವಳು ಹಿಡಿತಾಳೆ, ಆದರೆ ಕೈಗೆ ಡ್ಯಾಮೇಜ್ ಆಗುತ್ತೆ. ಗ್ರೌಂಡ್ ಇಂದ ಹೊರಗೆ ಟ್ರೀಟ್ಮೆಂಟ್ ಗೆ ಅಂತ ತಗೊಂಡು ಹೋಗ್ತಾರೆ. ಇವಳನ್ನ ನೋಡೋಕೆ ಅಂತ ಜೀತ್ ಬಂದರೂ ಪದಮ್ ಸಿಂಗ್ ಅವನಿಗೆ ಬೈದು ಅಲ್ಲಿಂದ ಕಳಿಸಿ ಬಿಡ್ತಾನೆ. ಇವಳು ಗ್ರೌಂಡ್ ಇಂದ ಹೊರಗೆ ಇದ್ದಾಗಲೇ ಇಂಗ್ಲೆಂಡ್ ನ ಸ್ಕೋರ್ ಹೆಚ್ಚಾಗ್ತಾ ಇತ್ತು. ಇದನ್ನ ಕಂಡ ಪದಮ್ ಸಿಂಗ್ ಅನಿನ ಹತ್ತಿರ ಮತ್ತೆ ಆಡೋದಕ್ಕೆ ಹೇಳ್ತಾನೆ. ಅವಳ ಓವರ್ ಅಲ್ಲಿ ವಿಕೆಟ್ ಬೀಳ್ತಾ ಇದ್ದಿದ್ದರಿಂದ ರನ್ ರೇಟ್ ತಡೆಯೋಕೆ ಮತ್ತೆ ಅವಳೇ ಬೌಲಿಂಗ್ ಮಾಡಬೇಕಿತ್ತು. ಆದರೆ ಇಲ್ಲೊಂದು ಸಮಸ್ಯೆ ಇತ್ತು. ರೂಲ್ಸ್ ನ ಪ್ರಕಾರ ಯಾವುದಾದ್ರೂ ಪ್ಲೇಯರ್ ಆಟದ ಮಧ್ಯದಲ್ಲಿ ಹೊರಗೆ ಇದ್ದರೆ ಹೊರಗಿದ್ದಷ್ಟೇ ಸಮಯ ಅವನು ಅಥವಾ ಅವಳು ಗ್ರೌಂಡ್ ನ ಒಳಗೆ ಕಳೆದ ಮೇಲಷ್ಟೇ ಬೌಲಿಂಗ್ ಮಾಡಬಹುದು ಅಂತ. ಹಾಗಾಗಿ ಇನ್ನೊಂದು ಓವರ್ ಕಳೆಯುತ್ತೆ. ನಂತರ ಅನಿನಾ ಬೌಲಿಂಗ್ ಮಾಡಿದಾಗ ಮೊದಲಿಗೆ ಒಂದು ಬೌಂಡರಿ, ನಂತರ ಫೀಲ್ಡಿಂಗ್ ಸೆಟ್ ಅಪ್ ಮಾಡಿಕೊಂಡು ಮತ್ತೊಂದು ವಿಕೆಟ್ ತೆಗಿತಾಳೆ. ಹೀಗೆ ಅನಿನಾದು 5 ವಿಕೆಟ್, ಉಳಿದವರದ್ದು 5 ವಿಕೆಟ್. ಟೋಟಲ್ ಆಗಿ ಇಂಗ್ಲೆಂಡ್ ಟೀಮ್ ಆಲ್ ಔಟ್ ಆಗ್ತಾರೆ. ನೆಕ್ಸ್ಟ್ ಇನ್ನಿಂಗ್ಸ್ ಅಲ್ಲಿ ಬ್ಯಾಟಿಂಗ್ ಗೆ ಬಂದ ಇಂಡಿಯನ್ ಟೀಮ್ ಚೆನ್ನಾಗಿ ಸ್ಕೋರ್ ಮಾಡಿದರೂ ವಿಕೆಟ್ ಕಳೆದುಕೊಳ್ತಾ ಇದ್ದರು. 7 ವಿಕೆಟ್ ಹೋಗಿತ್ತು, ಗೆಲ್ಲಲು 4 ರನ್ ಬೇಕಾಗಿತ್ತು. ಅದರಲ್ಲೂ ಗಡಿಬಿಡಿ ಮಾಡಿಕೊಂಡು ಮತ್ತೊಂದು ವಿಕೆಟ್ ಅನ್ನು ಕಳೆದುಕೊಂಡು ಬಿಡ್ತಾರೆ. ವೈಯಕ್ತಿಕ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ದರೂ ಅನಿನಾಗೆ ಟೀಮ್ ಸೋಲ್ತಾ ಇರುವುದು ಟೆನ್ಷನ್ ಆಗಿತ್ತು. ಅವಳಿಗಿಂತ ಮೊದಲಿಗೆ ಹೋದವಳಿಗೆ ಬೆಸ್ಟ್ ಆಫ್ ಲಕ್ ಅಂತ ವಿಶ್ ಮಾಡಿ ಕಳಿಸ್ತಾಳೆ. ಇದು ಅನಿನಾಗಿಂತ ಹೆಚ್ಚು ತಲೆಬಿಸಿ ಮಾಡಿಕೊಂಡಿದ್ದ ಪದಮ್ ಸಿಂಗ್ಗೆ ಸಿಟ್ಟು ತರಿಸುತ್ತೆ. ನಾನು ಇಷ್ಟೆಲ್ಲ ಮಾಡಿದ್ದು ಲಕ್ ಮೇಲೆ ಆಟ ಆಡಲಿ ಅಂತ ಅಲ್ಲ, ನಿನ್ನ ಅವಸ್ಥೆಗೆ ನಾನೇ ಕಾರಣ ಆಗಿದ್ದಕ್ಕೆ. ಆ ದಿನ ನೀನು ಅಪ್ಸೆಟ್ ಆಗಿ ಹೋದ ಮೇಲೆ ಹೊಡೆತ ತಿಂದ ನಾನು ಡ್ರಿಂಕ್ ಅಂಡ್ ಡ್ರೈವ್ ಮಾಡಿಕೊಂಡು ಹೋದೆ. ದಾರಿ ಮಧ್ಯದಲ್ಲಿ ಕಾರ್ಗೆ ಏನೋ ಬಡಿದಂಗೆ ಆಯಿತು, ಆದರೆ ಅದನ್ನ ಇಗ್ನೋರ್ ಮಾಡಿ ಮನೆಗೆ ಹೋಗಿ ಬಿದ್ದುಕೊಂಡಿದ್ದೆ. ಮರುದಿನ ನಿನ್ನ ಆಕ್ಸಿಡೆಂಟ್ ನ್ಯೂಸ್ ನೋಡಿದ ನಂತರ ಕಾರ್ ಹತ್ತಿರ ಬಂದಾಗ ನಿನ್ನ ಕೈಯಲ್ಲಿದ್ದ ದಾರ ನನ್ನ ಕಾರ್ನ ವೈಸರ್ಗೆ ಸಿಕ್ತು. ಆಗ ನನಗೆ ನಿನ್ನ ಈ ಸ್ಥಿತಿಗೆ ನಾನೇ ಕಾರಣ ಅಂತ ಗೊತ್ತಾಯಿತು. ಹಾಗಾಗಿ ನಿನ್ನಿಂದ ಕಸಿದುಕೊಂಡ ಅವಕಾಶವನ್ನು ಮತ್ತೆ ನಿನಗೆ ಕೊಡಿಸೋಕೆ ಇಷ್ಟೆಲ್ಲ ಪ್ರಯತ್ನ ಪಟ್ಟದ್ದು. ಆದ್ರೆ ನೀನೀಗ ನಿನ್ನ ಮೇಲೆ ಭರವಸೆ ಇಡೋದು ಬಿಟ್ಟು ಅದೃಷ್ಟದ ಮೇಲೆ ಆಟವನ್ನು ಬಿಡ್ತೀಯಾ ಅಂತ ಹೇಳ್ತಾನೆ. ಇದನ್ನ ಕೇಳಿದ ಅನಿನಾಗೆ ಶಾಕ್. ಇದಕ್ಕೆಲ್ಲ ಕಾರಣ ಅವನು ಹಾಗೂ ಅವನ ಕುಡಿತ ಆಗಿತ್ತು. ಇದಾದ ನಂತರ ಬ್ಯಾಟಿಂಗ್ಗೆ ಹೋದ ಮತ್ತೊಬ್ಬಳು ನೋ ಬಾಲ್ ಫ್ರೀ ಹಿಟ್ ಇದ್ದಾಗಲೂ ರನ್ಔಟ್ ಆಗಿ ವಾಪಸ್ ಬರ್ತಾಳೆ. ಬೇಕಾಗಿರುವುದು 2 ರನ್, ಇದ್ದದ್ದು 1 ವಿಕೆಟ್. ಆಟ ಮುಗಿಯಿತು ಅಂತ ಅಂದುಕೊಂಡು ಪ್ರೇಕ್ಷಕರೆಲ್ಲ ತಣ್ಣಗಾದರೆ ಅನಿನಾ ಪ್ಯಾಡ್ ಕಟ್ಟಿ ಅಖಾಡಕ್ಕೆ ಇಳಿತಾಳೆ. ಮೊದಲಿಗೆ 2 ಬಾಲ್ ಅನ್ನು ಡಿಫೆಂಡ್ ಮಾಡಲು ನೋಡ್ತಾಳೆ, ಆದರೆ ಅದು ಕನೆಕ್ಟೇ ಆಗಲ್ಲ. ಈಗ ಅವಳಿಗೆ ಅನ್ನಿಸಿದ್ದು ತಾನು ಲೆಫ್ಟಿ ಆಗಿದ್ದರೂ ರೈಟ್ ಹ್ಯಾಂಡ್ ಪೊಸಿಷನ್ ಅಲ್ಲಿ ಆಡ್ತಿದ್ದದ್ದು ಇದಕ್ಕೆ ಕಾರಣ ಅಂತ. ಅಂಪೈರ್ ಕಾಲ್ ತಗೊಂಡು ತನ್ನ ಪೊಸಿಷನ್ ಚೇಂಜ್ ಮಾಡಿಕೊಳ್ತಾಳೆ. ಕಂಫರ್ಟಬಲ್ ಆಗಿ ಲೆಫ್ಟ್ ಹ್ಯಾಂಡ್ ಪೊಸಿಷನ್ ಅಲ್ಲಿ ನಿಂತುಕೊಳ್ತಾಳೆ. ಅದಾದ ನಂತರ ಬಂದ ಬಾಲಿಗೆ ಬಲವಾಗಿ ಹೊಡೆದು ಬೌಂಡರಿಯನ್ನು ದಾಟಿಸ್ತಾಳೆ. ಮ್ಯಾಚ್ ಗೆದ್ದಾಯ್ತು, ಎಲ್ಲ ಕಡೆ ಸಂಭ್ರಮ. ಈಗೆಲ್ಲ ಸತ್ಯ ಗೊತ್ತಾದ ಮೇಲೆ ತನ್ನ ಹತ್ತಿರ ಇನ್ನು ಅನಿನಾ ಬರಲ್ಲ ಅಂತ ಅಂದುಕೊಂಡ ಪದಮ್ ಸಿಂಗ್ ಪಿಚ್ ಅಲ್ಲಿ ಎಣ್ಣೆ ಬಾಟಲಿ ಇಟ್ಟುಕೊಂಡು ಕೂತಿದ್ದ. ಆದರೆ ಅನಿನಾ ಹಳೆಯದನ್ನೆಲ್ಲ ಮರೆತು ಮತ್ತೆ ಪ್ರಾಕ್ಟೀಸ್ಗೆ ಬಂದಿದ್ದಳು.